ಗೌರಕ್ಷಕ ವಾಹಿನಿಯಲ್ಲಿ ಉಪಪದಾಧಿಕಾರಿ 57 ಸಿಬ್ಬಂದಿಗಳಾಗಿದ್ದು ಗೌರಕ್ಷಕ ವಾಹಿತು ತಮ್ಮ ಪರಿಶೀಲಿಸಿದ್ದಾರೆ. ಸಾಲಿನ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮ್ಮೇಳನದ ಉದ್ಘಾಟನೆಗೆ ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿದ್ದರಾಮಯ್ಯರವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಹಾಗೂ ಸನ್ಮಾನರಿಗೆ ಹೂಗುಚ್ಛನ್ನ ನೀಡಬೇಕಾಗಿ ಡಿಜಿಪತಿ ಆಗಿದ್ದವರಲ್ಲಿ ಕೋರುತ್ತೇನೆ. ಇಲ್ಲಿ ಉಪಸ್ಥಿತಿರುವ ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಸನ್ಮಾನ್ಯರಿಗೆ ಹೂಗುಚ್ಛವನ್ನು ನೀಡಬೇಕಾಗಿ ಡಿಜಿಪತಿ ಆಗಿದ್ದವರಲ್ಲಿ ಕೋರುತ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶ್ರೀ ನಸೀರ್ ಅಹಮದ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮನರಿಗೆ ಹೂಗುಚ್ಛವನ್ನು ನೀಡಬೇಕಾಗಿ ಡಿಜಿಪಿ ಗೃಹ ರಕ್ಷಕ ದಳ ಮತ್ತು ಅಗ್ನಿಶಾಮಕ ಸೇವೆಗಳವರಲ್ಲಿ ಕೋರುತ್ತೇನೆ. ಈಗ ಸನ್ಮಾನ್ಯರೇ, ಲಾಂಚ್ ಆಫ್ ಮನೆ ಮನೆಗೆ ಪೊಲೀಸರು ಈ ಒಂದು ವಿನೂತನ ಕಾರ್ಯಕ್ರಮ ಈಗ ಬಿಡುಗಡೆಗೊಳ್ಳುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು, ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಪರಿಶೀಲನಾ ಸಭೆಯ ಈ ಒಂದು ಸುಖದ ವರದಿ ಮನೆ ಮನೆಗೆ ಪೊಲೀಸರು ಈ ಒಂದು ವಿನೂತನ ಕಾರ್ಯದ ಬಿಡುಗಡೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಗೃಹ ಸಚಿವರು,
ಹಾಗೆ ಅರ್ಜುನ್ ಪರ್ವೇಜ್ ಅವರು ಹಾಗೂ ಪ್ರಶಾಂತ್ ಕುಮಾರ್ ಠಾಕೂರ್ ವೇದಿಕೆಯ ಮೇಲೆ ಈಗ ಬಿಡುಗಡೆಗೊಳಿಸಿದ್ದಾರೆ. Release of 50 years commemorative cover on Karnataka State Police Revenue Department. ಈಗ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ರಿಲೀಸ್ ಮಾಡಿದ್ದಾರೆ, ಬಿಡುಗಡೆ ಮಾಡ್ತಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಅಕ್ರಮ ಹಣದ ವರ್ಗಾವಣೆಗೆ ವ್ಯಾಪಕವಾಗಿ ನಕಲಿ ಬ್ಯಾಂಕ್ ಖಾತೆಗಳ ಮ್ಯೂಲ್ ಅಕೌಂಟ್ಸ್ ಬಳಕೆಯ ಬಗ್ಗೆ ಅಧ್ಯಯನ ಮಾಡಿ ಅವುಗಳನ್ನು ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳನ್ನು ಶಿಫಾರಸು ಮಾಡಲು ಸಿಐಡಿಯ ಸೈಬರ್ ಅಪರಾಧ ತನಿಖಾ ತರಬೇತಿ ಮತ್ತು ಸಂಶೋಧನಾ ಕೇಂದ್ರ CCITR ವಿಶೇಷವಾದ ರಿಸರ್ಚ್ ರಿಪೋರ್ಟ್ ಅನ್ನ ಇದೀಗ ಬಿಡುಗಡೆ ಮಾಡಲಾಗ್ತಾ ಇದೆ. DGP ಇಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಭಾಗಿಯಾಗಿ ಇದು ಪೊಲೀಸ್ ವಾರ್ಷಿಕ ಕಾನ್ಫರೆನ್ಸ್. ಪ್ರತಿ ವರ್ಷ ಪೊಲೀಸ್ ಕಾನ್ಫರೆನ್ಸ್ ಅನ್ನ ಮಾಡ್ತೀವಿ. ಅವರು ಕೂಡ ಒಂದು ವರ್ಷದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ, ಏನ್ ಮಾಡಬೇಕು, ಮತ್ತೆ ಸರ್ಕಾರದಿಂದ ಏನೇನಾಗಬೇಕು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಇವತ್ತು 2023 ನಾವು 2023 ಮತ್ತೆ 2024 2025 ನಡೀತಾ ಇದೆ. ನಾವು ಅಧಿಕಾರಕ್ಕೆ 2 ವರ್ಷಗಳು ಹೋಗ್ತೀವಿ. ಒಂದು ಅಂಕಿಅಂಶಗಳು ಪೊಲೀಸ್ನವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಇಂಪಾರ್ಟೆಂಟ್ ಅಫೆನ್ಸ್ಗಳು ಕಡಿಮೆ ಆಗಿದೆ. ಕ್ರೈಮ್ಸ್, ಕೊಲೆ, ಡಕಾಯಿತಿ, ರಾಬರಿ, ಕಳ್ಳತನ ಇವೆಲ್ಲ ಕಡಿಮೆ ಆಗಿದೆ. 2023 2024 ಕಡಿಮೆ ಆಗಿದೆ. ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ, 6 ತಿಂಗಳು ಮುಗಿದಿಲ್ಲ. ಅದು ಕೂಡ ಮಾಹಿತಿಗಳಿದ್ದಾವೆ. 2003 ಫಾರ್ ಎಕ್ಸಾಂಪಲ್ ಕೊಲೆ 1292 ವರದಿಯಾಗಿತ್ತು. 2023 2024 1204 ಕಡಿಮೆ ಆಗಿದೆ. ಡಕಾಯಿತಿ 314 ವರದಿಯಾಗಿದೆ 2023. 2024 270 ವರದಿಯಾಗಿದೆ. ರಾಬರಿ 1877 ವರದಿಯಾಗಿತ್ತು. ಈ ಸಾರಿ 1624 ಇಸ್ವಿನಲ್ಲಿ 1607 ವರದಿ. ಕಳ್ಳತನ 21178 ವರದಿಯಾಗಿತ್ತು. ಇಪ್ಪತ್ತೈದು 25,178 ಕಳ್ಳತನಗಳಾಗಿತ್ತು. 23 ಹಗಲೊತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳ್ಳತನಗಳು ಸೇರಿ 25,178. ಈ ವರ್ಷ 24ನೇ ಇಸ್ವಿನಲ್ಲಿ 22,137 ಕಡಿಮೆ. ನಾನು
ಪೊಲೀಸ್ನವ್ರಿಗೆ ಏನ್ ಹೇಳಿದೀನಿ ಅಂತಂದ್ರೆ, ಅಂಕಿಗಳ ಪ್ರಕಾರ ನಂಬರ್ ಆಫ್ ಥೆಫ್ಟ್, ನಂಬರ್ ಆಫ್ ರಾಬರಿ, ನಂಬರ್ ಆಫ್ ಡೆತ್ಸ್, ಆಮೇಲೆ ಮರ್ಡರ್ಸ್ ಅವು ಕಡಿಮೆ ಆಗಿದ್ದಾವೆ. ಬಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಚಾರ್ಜ್ ಶೀಟ್ ಸಕಾಲಕ್ಕೆ ಹಾಕಬೇಕು, FIR ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು, ಯಾವುದನ್ನ ಬಿ ರಿಪೋರ್ಟ್ ಹಾಕಿದ್ರೆ ಹಾಕ್ಬೇಕು. ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ. ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಕೇಸು ಏನಾಗ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್, ಇದು ಅಕ್ವಿಟಲ್, ಇದ್ರ ಮೇಲೆ ಪರಿಣಾಮ. ಅದಕ್ಕೆ ನಾನು ಹೇಳಿದ್ದೀನಿ, ಈ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಇರಬೇಕು. ಇನ್ವೆಸ್ಟಿಗೇಷನ್ ಮತ್ತೆ ವಿಳಂಬ ಮಾಡಬಹುದು ಯಾವುದೇ ಕಾರಣ. ಮತ್ತೆ ಕೂಡಲೇ ಅಪರಾಧಗಳಾದಾಗ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ, ಪ್ರತಿ ವರ್ಷವೂ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಪತ್ತೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಕಳೆದ ವರ್ಷ 24% ಪತ್ತೆ ಆಗಿದ್ರೆ ಈ ವರ್ಷ 9% ಪತ್ತೆ ಆಗಿದೆ. ಸೊ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದೆ. ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು, ಆನ್ ಟೈಮ್ ಆಗಬೇಕು. ಆಮೇಲೆ ಸೀನಿಯರ್ ಆಫೀಸರ್ಸ್ ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಯಾವಾಗ FIR ಆಯಿತು, ಯಾವಾಗ ಚಾರ್ಜ್ ಶೀಟ್ ಹಾಕಿದ್ರು, ಅದರಲ್ಲಿ ಮರ್ಡರ್ಸ್ ಎಷ್ಟಿದ್ದಾವೆ, ಕೊಲೆಗಳು ಎಷ್ಟಿದ್ದಾವೆ, ರಾಬರಿಗಳು ಎಷ್ಟಿದ್ದಾವೆ, ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದ್ದಾವೆ, ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದ್ದಾವೆ, ಇವೆಲ್ಲ ನೋಡ್ಬೇಕು. ಇವಾಗ ವಿಳಂಬ ಆಗಿದೆ ಇಲ್ವ ಅಂತೇಳಿ ನೋಡ್ಬೇಕು. ಮತ್ತೆ ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿಳ್ಕೊಳ್ಬಾರ್ದು, ಆಫೀಸ್ನಲ್ಲೇ ಕೂತಿರ್ಬಾರ್ದು. They must go to the field. ಅದನ್ನ ಇವರು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ, ನಾನು ಹೇಳಿದ್ದೆ. ಆಮೇಲೆ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿ ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕು. ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಏನ್ ಮಾಡಬೇಕು, ಏನೇನು ಕ್ರಮಗಳು ತಗೊಂಡು. ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪೆಡ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು. ಎರಡನೇದು ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ. ಅದಕ್ಕೆ ನಾನು ಪೊಲೀಸರಿಗೆ ಏನ್ ಹೇಳಿದ್ದೀನಿ ಅಂದ್ರೆ, ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲ ರೀತಿಯ ಏನೇನು ಸಹಾಯ ಬೇಕು ಎಲ್ಲ ರೀತಿಯ ಸಹಾಯ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ, ಮಾಡಬೇಕು ಅಂತ ಹೇಳಿ. ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತ್ 1,11,000 ಚಿಲ್ಲರೆ ಇದ್ದಾರೆ. ಅದರಲ್ಲಿ 97,000 98,000 ಭರ್ತಿಯಾಗಿದೆ. ಇನ್ನು ಉಳಿದವರನ್ನು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಈಗ ನೋಡು, ಸುಮಾರು 16% ವೇಕೆನ್ಸಿ ಇದೆ. ಇದು ಇವತ್ತಿನ ಬಂದಿರೋದಲ್ಲ, ನಾವು ಬಂದ್ಮೇಲೆ ಬಂದಿರೋದಲ್ಲ, ಬಹಳ ದಿನದಿಂದ ಬಂದಿದೆ. ಅದಕ್ಕೆ 15.64%
ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ 97,219 ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು 11,15,240. ನಾವು ಈಗ 97,219 ಎಲ್ಲ ಪೊಲೀಸ್ನವರು, ಕಾನ್ಸ್ಟೇಬಲ್ಗಳು, ನಾನ್ ಪೊಲೀಸ್ನವರು ಎಲ್ಲ ಸೇರಿ, ತಾಂತ್ರಿಕ ವರ್ಗದವರೆಲ್ಲ ಸೇರಿ, ಲಿಪಿಕ ಉದ್ಯೋಗರು, ತಾಂತ್ರಿಕ ಉದ್ಯೋಗರು ನಾನು ಈಗ ಇನ್ನೊಂದು ಏನ್ ಹೇಳಿದ್ರು ಅಂತಂದ್ರೆ, ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ. ನಾನು ಹೇಳಿದ್ರೆ ರಿಕ್ರೂಟ್ಮೆಂಟ್ ಇನ್ನೊಂದು 2-3 ತಿಂಗಳು ಮುಗಿತದಪ್ಪ, ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಲಿಸ್ತೀವಿ, ಅದಾದ್ಮೇಲೆ ಕೂಡ್ಲಿ ಮಾಡಕ್ಕೆ ಅವಕಾಶ ಕೊಡ್ತೀವಿ ಹೇಳಿದ್ದೀವಿ. ಈಗ ಸುಮಾರು 4,000 ಚಿಲ್ಲರೆ ಪೊಲೀಸ್ ವರ್ಷ 4,411 ಜನಕ್ಕೆ ಕಮಿಷನ್ ಕೊಟ್ಟಿದ್ದೀವಿ. ತುಮಕೂರಲ್ಲಿ 4,411 ಜನ ತುಮಕೂರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಸರ್ಕಾರ ಅನುಮತಿ ಕೊಟ್ಟಿದೆ. ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಈ ವರ್ಷದಿಂದ ತುಂಬೇಡ ಅಂತೇಳಿ, ಈ ವರ್ಷನೇ ತುಂಬೇಡ. ಆಮೇಲೆ ಯಾರು ಅವ್ರ ಶ್ರೀಮಂತರಲ್ಲಿ ಬಲಾಢ್ಯರಲ್ಲಿ ಯಾರು ಕೂಡ ಕಾನೂನು ಕೈ ತಗೊಳ್ಳದೇ ರೀತಿಯಲ್ಲಿ ನೋಡ್ಕೋಬೇಕು. ಪ್ರಚೋದನೆ, ದ್ವೇಷದ ಭಾಷಣ ಯಾರೇ ಮಾಡ್ಲಿ ಅವ್ರ ಮೇಲೆ ಸುವೋ ಮೋಟೋ ಕೇಸ್ ತಗೊಳ್ಳಿ, ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಿ. ಕಂಪ್ಲೇಂಟ್ ಕೊಟ್ರೆ ತಗೋಬೇಕು. ಇಲ್ಲದೆ ಹೋದ್ರೆ ನೀವೇ ಸುವೋ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಮಹಿಳೆಯರು, ಮಕ್ಕಳು, ದಲಿತರು, ರೈತರು, ಅವ್ರನ್ನೆಲ್ಲ ಯಾವ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿ. ಆಮೇಲೆ ಬಾಲ ವಿವಾಹ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿ. ಬಾಲ್ಯ ವಿವಾಹ, ಆಮೇಲೆ ಭ್ರೂಣ ಹತ್ಯೆನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಬಾಲ್ಯ ವಿವಾಹ ನಿಲ್ಲಿಸಿದ್ರೆ ಇನ್ನು ವಯಸ್ಸಿಗೆ ಬರೆದಿರೋರು ಹೆಣ್ಮಕ್ಳು ಗರ್ಭಿಣಿಯಾಗಿರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ. ಬಾಲ್ಯ ವಿವಾಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಾನು DCC, CO, ಕಾರ್ಪೊರೇಟ್ಸ್ ನಾನು ಕೂಡ ಹೇಳಿದ್ದೀನಿ. ನಾನು ವಿಲೇಜ್ ಅಕೌಂಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ತಹಸೀಲ್ದಾರರು, ಶಿರಸ್ತೆದಾರರು ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಕ್ಕೆ ಸಾಧ್ಯ ಆಗುದಿಲ್ಲ. ಹಳ್ಳಿನ ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಗೊಂಡು ನಿಲ್ಲಿಸಿ ಅಂತ ಹೇಳಿ ಕೂಡ್ಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, DC, CEO ಇದೆಲ್ಲ ಸೇರ್ಕೊಂಡು SP ಇದೆಲ್ಲ ಸೇರ್ಕೊಂಡು ನಿಲ್ಲಿಸ್ಬೇಕು ಅಂತ ಹೇಳಿ. ಮತ್ತೆ ಸೈಬರ್ ಕ್ರೈಮ್ಗಳಿದ್ದಾವಲ್ಲ ಅದನ್ನ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಫೆಕ್ಟೆಡ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಕೆಲಸ ಮಾಡಬೇಕು.